ಮತ್ತು ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಎಲ್ಲರೂ ಕೂಡ ಈ ವೇದಿಕೆ ಟ್ರ್ಯಾಕ್ಟರ್ ಮುಂಭಾಗದಲ್ಲಿ ಆಗಮಿಸಬೇಕು. ಅಲ್ಲಿ ಯಾರು ನಿಂತ್ಕೊಂಡಿದ್ದಾರೆ ದಯವಿಟ್ಟು ಈ ಕಡೆ ಮುಂದೆ ಟ್ರ್ಯಾಕ್ಟರ್ ಮುಂದ್ಗಡೆ ಆಗಮಿಸಬೇಕು. ಉದ್ಘಾಟನೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಪ್ರಾರಂಭವಾಗ್ತಾ ಇದೆ. ದಯವಿಟ್ಟು ಪೂಜೆ ನಡೀತಾ ಇದೆ. ಎಲ್ಲರೂ ಬಂದು ಇಲ್ಲಿ ಹತ್ತಿರದಲ್ಲಿ ಆಗಮಿಸಬೇಕು. ಸಂವಿಧಾನದ ಮೂಲ ಅಂಬೇಡ್ಕರ್ ಅವರು ಸಂವಿಧಾನ ಬರೀಬೇಕಾದ್ರೆ ಹೇಳ್ತಾರೆ, ಎಲ್ಲರೂ ಬರ್ತಾರೆ, ಈ ದೇಶದಲ್ಲಿ ಮೌಢ್ಯತೆ ತಳಹದಿ ಮೇಲೆ, ಧಾರ್ಮಿಕತೆ ತಳಹದಿ ಮೇಲೆ ಮತ್ತು ದಟ್ಟತನ ತಳಹದಿ ಮೇಲೆ ಈ ದೇಶವನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ಗುಂಪು ಮೊಬೈಲ್ ಮೂಲ ನಿವಾಸಿಗಳ ಮೇಲೆ ಏರ್ತಾ ಇದೆ. ಅದಕ್ಕಲೇ ಅಂಬೇಡ್ಕರ್ ಅವರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಈ ದೇಶ ಶೋಷಣೆಗೊಳಗಾಗಿದೆ, ಈ ದೇಶದ ಜನರು ಶೋಷಣೆಗೊಳಪಟ್ಟಿದ್ದಾರೆ, ಈ ದೇಶದ ಜನರ ದರಿದ್ರದಲ್ಲಿದ್ದಾರೆ. ಇವ್ರಿಗೇನಾದ್ರೂ ನಾವು ಕೊಡಬೇಕು ಅಂತಂದ್ರೆ ಈ ದೇಶವನ್ನ ಶೈಕ್ಷಣಿಕ ತಳಹದಿ ಮೇಲೆ, ಆರ್ಥಿಕ ತಳಹದಿ ಮೇಲೆ ಮತ್ತು ವೈಜ್ಞಾನಿಕ ತಳಹದಿ ಮೇಲೆ ಕಟ್ಟಿದಾಗ ಮಾತ್ರ ಈ ದೇಶವನ್ನ ನಾವು ಕಟ್ಟೋಕೆ ಸಾಧ್ಯ ಅಂತಂದೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಈ ಒಂದು ಮಾತು ನಾವು ಇದೆ, ಇಲ್ಲಿ ಮೌಢ್ಯತೆ ಮುಖ್ಯ ಇದೆ, ಇಲ್ಲಿ ಆಚರಣೆಗಳು ನೋಡ್ಲಿಕ್ಕೆ ವರ್ಷಾದ್ರೂ ಆಗೋದಿಲ್ಲ, ಎರಡು ಮಾತಾಡೋಕ್ಕಾಗಲ್ಲ. ಅಂಬೇಡ್ಕರ್ ಈ ಭಾರತ ದೇಶದಲ್ಲಿ ಹೋಗಿದ್ರೆ ದೇಶ ಹಿಂಗಿಟ್ಟಿಲ್ಲ, ಯಾವಾಗಲೂ ಸತತವಾಗಿ ಜಾತಿಯಿಂದ ಕೂಡಿಸುವುದು ಮತ್ತು ಭಕ್ತಿಯಿಂದ ಕೂಡಿಸುವುದು ಜ್ಞಾನವನ್ನೇ ಇರ್ತಿಲ್ಲ. ಅಂಬೇಡ್ಕರ್ನ ಈ ದೇಶದ ಶಕ್ತಿ ಒಂದು ದೇವರನ್ನು ಕೂಡ ತಪ್ಪಾಗ್ಲಾಗ್ತಿರೋದು. ಆದರೆ ಈಗ ಎಲ್ಲ ಸಂಘ ಸಂಸ್ಥೆಗಳು ಬಂದು ಈ ಸರ್ಕಲ್ನಲ್ಲಿ ಕಾರ್ಯಕ್ರಮವನ್ನು ಮತ್ತು ಅಧಿಕಾರಿಗಳು, ಆದರೆ ನಾವು ಕೂಡ ಎಲ್ಲರೂ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ. ಎಲ್ಲರಿಗೂ ತುಂಬವಾದ ಧನ್ಯವಾದಗಳು. ಆಮೇಲೆ ಎಲ್ಲ ಅಧಿಕಾರಿಗಳಿಗೂ ಧನ್ಯವಾದಗಳು. ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ. ನಾವು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಒಂದು ಆಚರಿಸಿದ್ದೇವೆ. ಮುಂದೆ ಬರ್ತಕ್ಕಂಥ ಮೇಲೆ ನಮ್ಮ ಹೇಳಿದಾಗೆ ಹೆಚ್ಚಿನ ಅನೇಕ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಾಕಿಕೊಂಡು ಯಶಸ್ವಿಯಾಗಿ ಮುಂದೆ
ಎಲ್ಲ ಜನಸಾಮಾನ್ಯರು ಶೋಷಿತರಿಗೂ ಸಿಗೋಕ್ಕೆ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ಜಯಂತಿಯವರು. ಸೊ ಇಲ್ಲಿಗೆ ನಾವು ಜಯಂತಿಯಾಗಿ ಆಚರಣೆ ಮಾಡಿ ಸಾಧ್ಯತೆ ಇಲ್ಲ. ಯಾಕಂದರೆ ಅಂಬೇಡ್ಕರ್ ಅವರ ಜಯಂತಿ ಅಸ್ಪೃಶ್ಯತೆ ವಿರುದ್ಧ ಹೋರಾಡಿ ಸ್ವಾಭಿಮಾನಕ್ಕೆ ನಿಂತು ಎಲ್ಲರಿಗೂ ಒಂದು ಸಮಾನತೆಯನ್ನು ಕಲ್ಪಿಸಿಕೊಟ್ಟಂಥ ಅಂಬೇಡ್ಕರ್ ಅವರ ಜಯಂತಿ. ಇದು ನಾವು ಪ್ರತಿದಿನ ನೆನೆಸಬೇಕು. ಇಲ್ಲಾಂದರೆ ನಮ್ಮ ಸಮಾಜದಲ್ಲಿ ಇಷ್ಟು ಮುಂದೆ ಬರೋ ಸಾಧ್ಯತೆ ಇರ್ತಾ ಇರಲಿಲ್ಲ. ಯಾಕಂದರೆ ಕೇವಲ ಅಂಬೇಡ್ಕರ್ ಅವರು ಕಾನೂನು ತಜ್ಞರಾಗಿದ್ದಿಲ್ಲ, ಆರ್ಥಿಕ ತಜ್ಞರು ಆಗಿದ್ದು, ಆಮೇಲೆ ಸಾಮಾಜಿಕ ತಜ್ಞರು ಆಗಿದ್ದು, ಸಾಮಾಜಿಕ ಚಳುವಳಿಗಳಲ್ಲಿ ಅವರು ಭಾಗವಹಿಸಿದ್ರು. ಮಹಿಳೆಯರ ಸಮಾನತೆ ಬಗ್ಗೆನೂ ಅವರು ಕಾಳಜಿಯನ್ನು ವಹಿಸಿದ್ರು. ಕಾರ್ಮಿಕರ ರಕ್ಷಣೆ ಕುರಿತಂತೆ ಅವರಿಗೆ ತುಂಬ ಅಭಿಮಾನ, ಆಮೇಲೆ ಎಲ್ಲ ಅವರಿಗೆ ರಕ್ಷಣೆ ಕುರಿತಂತೆ ಅವರಿಗೆ ತಿಳುವಳಿಕೆ ಇತ್ತು. ಅದೇ ರೀತಿ ಸಂವಿಧಾನ ರಚನೆ ಮಾಡೋ ಸಂದರ್ಭದಲ್ಲಿ ಕೂಡ ಸುಮಾರು 100ಕ್ಕಿಂತ ಹೆಚ್ಚು ದೇಶಗಳ ಸಂವಿಧಾನವನ್ನು ಅವರು ಅಭ್ಯಾಸ ಮಾಡಿ ಅದು ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಎಲ್ಲ ವರ್ಗದ ಜನರಿಗೆ ಯಾವ ಥರ ಅದನ್ನು ನೀಡಿದರೆ ಅದು ಅನುಕೂಲ ಆಗುತ್ತೆ ಅನ್ನೋದು ಆಳ ಅಧ್ಯಯನ ಮಾಡಿ ಅವರು ಸಂವಿಧಾನವನ್ನು ರಚನೆ ಮಾಡಿದ್ರು. ಅದು ಅಷ್ಟು ಸಾಧಾರಣ ಕೆಲಸ ಅಲ್ಲ. ಸೊ ಇಂದು ನಾವು ಇಷ್ಟು ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗಿದೆ ಅಂದರೆ ಅದು ಅಂಬೇಡ್ಕರ್ ಅವರ ಕೊಡುಗೆ ಅಂತಲೇ ಹೇಳ್ಬೋದು. ಅವರ ಆದರ್ಶಗಳು ಮತ್ತು ಅವರ ನೀತಿಗಳಲ್ಲಿ ನಾವು 1% ಮಾಡಿಕೊಂಡು ನಾವು ಇನ್ನೂ ಉತ್ತಮ ಸಮಾಜ ರೂಪಿಸಲು ಸಾಧ್ಯ ಇದೆ ಅಂತ ನನ್ನ ನಂಬಿಕೆ. ಹಾಗಾಗಿ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಹಾಗೂ ಅವರ ತತ್ವಗಳನ್ನು ಪಾಲಿಸ್ತಾ ನಾವು ಇಡೀ ಸಮಾಜದಲ್ಲಿ ಸಮಾನತೆ ಮತ್ತು ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋಕ್ಕೆ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತಾಲೂಕಾ ಆಡಳಿತಕ್ಕೆ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ